Please like and subscribe my channel. ಸ್ಥಿರ ಲಕ್ಷ್ಮಿ ಮನೆಯಲ್ಲಿ ನೆಲೆಸಲು ಈ ಕೆಲವೊಂದು ನಿಯಮಗಳನ್ನು ಪಾಲಿಸಿ. ಮನೆಯಲ್ಲಿ ಸ್ಥಿರ ಲಕ್ಷ್ಮಿ ನೆಲೆಸಲು ಹಾಗೂ ಮಹಾಲಕ್ಷ್ಮಿ ಪ್ರಾಪ್ತಿಯಾಗಲು ಈ ಕೆಲವೊಂದು ಉಪಾಯಗಳನ್ನು ಮಾಡಿಕೊಳ್ಳಿ. ಇದರಿಂದ ದೈನಂದಿನ ಜೀವನದಲ್ಲಿ ಒಳ್ಳೆಯ ಪರಿಣಾಮಗಳು ಬೀರುತ್ತವೆ. ಧನ ವೈಭವದ ಪ್ರಾಪ್ತಿಯಾಗುತ್ತದೆ. ಬೆಳಿಗ್ಗೆ ಎದ್ದ ಕೂಡಲೇ 2 ಕೈಗಳನ್ನು ನೋಡಿಕೊಂಡು ಉಜ್ಜಿ ಮುಖಕ್ಕೆ ಹಚ್ಚಿಕೊಳ್ಳಿ. ನಂತರ ನಿಮ್ಮ ಮೊದಲನೆಯ ಪಾದವನ್ನು ಭೂಮಿಯ ಮೇಲೆ ಇಡುವ ಮೊದಲು ಭೂಮಿ ತಾಯಿಯನ್ನು ನಮಸ್ಕರಿಸಿ. ಹೊರಗಡೆ ಹೋಗಿ ಮನೆಗೆ ಬರುವಾಗ ಖಾಲಿ ಕೈಯಲ್ಲಿ ಬರಬೇಡಿ. ಏನಾದರೂ ತೆಗೆದುಕೊಂಡು ಬನ್ನಿ. ಹಾಗೂ ಮನೆಗೆ ವಾಪಸ್ ಬರುವಾಗ ಯಾವುದಾದರೂ ಗಿಡದ ಹೂವನ್ನು ತೆಗೆದುಕೊಂಡು ಬನ್ನಿ. ಹಾಗೂ ಪಾಸ್ಬುಕ್, ಚೆಕ್ ಬುಕ್ ಪಕ್ಕದಲ್ಲಿ ಶ್ರೀಯಂತ್ರವನ್ನು ಇಡಿ. ಪ್ರತಿದಿನ ಊಟ ಮಾಡುವ ಮೊದಲು ಗೋಮಾತೆಗೆ ರೊಟ್ಟಿ ಅಥವಾ ಚಪಾತಿಯನ್ನು ತಿನ್ನಿಸಿ. ಶುಕ್ರವಾರದ ದಿನ ಬಿಳಿ ಬಣ್ಣದ ಪದಾರ್ಥಗಳನ್ನು ದಾನ ಮಾಡಿರಿ. ಹಾಸಿಗೆಯಲ್ಲಿ ಕುಳಿತುಕೊಂಡು ಊಟವನ್ನು ಮಾಡಬೇಡಿ. ರಾತ್ರಿ ಮಲಗುವಾಗ ಊಟ ಮಾಡಿದ ತಟ್ಟೆಗಳನ್ನು ಹಾಗೇ ಇಡಬೇಡಿ. ನಿಯಮಿತವಾಗಿ ಶನಿವಾರ ದಿನ ಮನೆಯನ್ನು ಸ್ವಚ್ಛ ಮಾಡಿ. ಹಣವನ್ನು ಎಣಿಸುವಾಗ ನೋಟುಗಳಿಗೆ ಉಗುಳು ಹಚ್ಚಬೇಡಿ. ಮಂಗಳವಾರ, ಗುರುವಾರ ಹಾಗೂ ಶನಿವಾರ ದಿನ ಉಗುರು ಹಾಗೂ ಕೂದಲುಗಳನ್ನು ಕಟ್ ಮಾಡಿಸಿಕೊಳ್ಳಬೇಡಿ. ಸ್ಥಿರ ಲಕ್ಷ್ಮಿಗೋಸ್ಕರ ನಿಮ್ಮ ಆಭರಣಗಳನ್ನು ಹಳದಿ ಬಟ್ಟೆಯಲ್ಲಿ ಕಟ್ಟಿ ಸೂರ್ಯಹಸ್ತ ಆದ ಮೇಲೆ ಕಪ್ಪು ಎಳ್ಳನ್ನು ಯಾರಿಗೂ ಕೊಡಬೇಡಿ. ಇದರಿಂದ ನಿಮ್ಮ ಸುಖ ಸಮೃದ್ಧಿ ಹಾಳಾಗುತ್ತದೆ. ಸೂರ್ಯಾಸ್ತದ ನಂತರ ಮನೆಯ ಮಾಳಿಗೆಯ ಮೇಲೆ ಕಪ್ಪು ಎಳ್ಳನ್ನು ಚಿಂಪಡಿಸಿ. ಮರುದಿನ ಬೆಳಗ್ಗೆ ಸ್ವಚ್ಛ ಮಾಡಿ. ಇದರಿಂದ ಸುಖ ಸಮೃದ್ಧಿ ಹೆಚ್ಚಾಗುತ್ತದೆ. ಬೆಳಿಗ್ಗೆ ಮನೆಯ ಮುಂದೆ ಕಸ ಗೂಡಿಸಿ ನೀರು ಹಾಕಿ ರಂಗೋಲಿಯನ್ನು ಹಾಕಿ. ಸೋಮವಾರ, ಬುಧವಾರ ಮತ್ತು ಶುಕ್ರವಾರ ದಿನ ಅಶೋಕ ಗಿಡದ ಎಲೆಗಳ ತೋರಣವನ್ನು ಮನೆಯ ಹಾಗೂ ವ್ಯಾಪಾರ ಸ್ಥಳದ ಬಾಗಿಲಿಗೆ ಕಟ್ಟಿ. ಇದರಿಂದ ನಿಮ್ಮ ಅಭಿವೃದ್ಧಿ ಆಗುತ್ತದೆ. ಸ್ಥಿರ ಲಕ್ಷ್ಮಿ ಬೇಕು ಎಂದಾದರೆ ಶ್ರೀ ಸೂಕ್ತ, ಲಕ್ಷ್ಮಿ ಅಷ್ಟೋತ್ತರ ಮತ್ತು ಕನಕಧಾರ ಸ್ತೋತ್ರವನ್ನು ಹೇಳಿರಿ ಹಾಗೂ ಕೇಳಿಸಿಯಾದರೂ ಕೊಳ್ಳಿ. ಮತ್ತು ನಮ್ಮ ಬಟ್ಟೆಯನ್ನು ಬೇರೆಯವರಿಗೆ ಕೊಡಬೇಡಿ. ಬೇರೆಯವರ ಬಟ್ಟೆಯನ್ನು ಧರಿಸಬೇಡಿ. ಹಾಗೂ ಬೆಳ್ಳಿಯ ಕುಬೇರ ಮೂರ್ತಿ ಮನೆಯಲ್ಲಿ ಇರಲಿ. ಹಾಗೂ ಸ್ಫಟಿಕದ ಶ್ರೀಯಂತ್ರ ಹಾಗೂ ಸ್ಫಟಿಕದ ಮಾಲೆ ಮನೆಯಲ್ಲಿ ಇರಲೇಬೇಕು. ಈ ಕೆಲವೊಂದು ನಿಯಮಗಳನ್ನು ಪಾಲಿಸಿರಿ. ಸ್ಥಿರ ಲಕ್ಷ್ಮಿ ನಿಮ್ಮಲ್ಲಿ ನೆಲೆಸುತ್ತಾಳೆ.